ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್ಸ್. ಸಾವಿರಾರು ರೂಪಾಯಿ ಕೊಟ್ಟು ಲಕ್ಷ್ಮೀ ಮುಖೋಳಕ್ಕೆ ನೀವು ತಂಜಾವೂರು ಪೇಂಟ್ ಹಾಗೆ ಅಲಂಕಾರನ ಮಾಡಿಸ್ತಾ ಇದ್ದೀರಾ. ಸೊ ಹಾಗಾದರೆ ಈ ವಿಡಿಯೋ ತಪ್ಪದೆ ನೋಡಿ. ಯಾವುದೇ ಒಂದು ಖರ್ಚು ಇಲ್ಲದೇ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನೀವು ತಾಯಿ ಅಲಂಕಾರನ ಮುಖೋಡ ಅಲಂಕಾರನೇ ನೀವು ಮಾಡ್ಕೋಬೋದು. ಅದು ಒಂದೇ ಒಂದು ಪೌಡರಿಂದ. ಅದು ಯಾವುದು ಅಂದರೆ ಗಂಧದ ಪೌಡ್ರ್. ಸೊ ಗಂಧದ ಪೌಡ್ರ್ ಇದ್ದರೆ ಸಾಕು. ಈಗೇನು ತುಂಬ ಟ್ರೆಂಡಲ್ಲಿ ನಡೀತಾ ಇದೆಯಲ್ಲ, ಅಲಂಕಾರ ಮಾಡೋದು, ಪೇಂಟ್ ಹೊಡಿಸೋದು ಎಲ್ಲ ಮಾಡ್ತಾರೆ. ಬಟ್ ನಾನು ಯಾಕೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸೊ ಕೆಲವೊಬ್ಬರಿಗೆ ಅವೈಲೇಬಲ್ ಇದೆ ಆ ಥರ ಎಲ್ಲ ಮಾಡಿಸ್ಕೊಂಬರೋಕ್ಕೆ. ಬಟ್ ಕೆಲವೊಬ್ಬರಿಗೆ ಅನುಕೂಲ ಇಲ್ಲ. ಕೆಲವೊಂದು ಸಿಟಿಯಲ್ಲಿ ಇನ್ನೂ ಅದು ಬಂದಿಲ್ಲ. ಸೊ ಎಲ್ಲರ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ನಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅದೇ ಥರ ಅಲಂಕಾರ ಮಾಡಿ ಮಾಡ್ಕೋಬೇಕು ಅಂತ. ಸೊ ನನಗೂ ಕೂಡ ಆಸೆ ಇತ್ತು. ಆವಾಗ ನನಗೆ ಈ ಥರ ಐಡಿಯಾ ಹೊಡಿತು, ನಾನು ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಹಂಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬಂದಿಲ್ಲ, ಹಾಗೆ ವಿಡಿಯೋ ಕೂಡ ಮಾಡ್ಕೊತೀನಿ. ಅಕಸ್ಮಾತ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ಸೊ ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಬಟ್ ಮೇಯ್ನಾಗಿ ಬೇಕಾಗಿರೋದು ಒಂದೇ. ಮಾಮೂಲಾಗಿ ಕುಂಕುಮ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಕಾಜಲ್ಲು. ಸೊ ಕಾಜಲ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಂದು ಗಂಧದ ಪೌಡ್ರ್ ತೊಗೊಂಡಿದ್ದೀನಿ. ಇದು ಪೌಡ್ರ್ ಸಿಗುತ್ತೆ ನಿಮಗೆ, ಸೇಮ್ ಸ್ಕಿನ್ ಟೈಪೇ ಇರುತ್ತೆ, ಫುಲ್ಲು ನೈಸಾಗಿರುತ್ತೆ. ಆ ಒಂದು ಗಂಧದ ಪೌಡ್ರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ಏನು ಕೆಮಿಕಲ್ಸ್ ಆಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಅವರು ಪ್ಯೂರ್ ಅಂತ ಹೇಳಿದರು, ಹಾಗಾಗಿ ಕೊಂಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಹೆಸರು ಕೂಡ ಇಲ್ಲ, ಜಸ್ಟ್ ಟೆಂಪಲ್ಸ್ಗೆ ಹೋದಾಗ ತೊಗೊಬಂದಿರೋಂಥದ್ದು. ಈಗ ನೋಡಿ, ಆ ಲಕ್ಷ್ಮೀ ಮುಖವಾಡನ್ನು ಕ್ಲೀನಾಗಿ ನಾನು ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಮಾಡೋದು ಅಂದರೆ, ಇದಕ್ಕೇನು ಅಷ್ಟು ಖರ್ಚೇ ಬೇಕಾಗಿಲ್ಲ. ಕಡಿಮೆ ಖರ್ಚಿನಲ್ಲಿ ನೀವು ತಾಯಿ ಅಲಂಕಾರನ ನೀವು ಮಾಡ್ಕೋಬೋದು. ಬನ್ನಿ ಹಾಗೆ ಓದ್ತಾ ಹೇಳ್ತೀನಿ. ಈಗ ನೋಡಿ, ನಾನು ತೊಗೊಂಡಿರೋಂಥದ್ದು ಮೇಯ್ನಾಗಿ ಗಂಧದ ಪೌಡ್ರು ಹಾಗೆ ಗಂಗಾಜಲ. ಇದ್ರ ಬದಲು ನೀವು ರೋಸ್ ವಾಟ್ರ್ ಕೂಡ ನೀವು ತೊಗೋಬೋದು. ಗಂಗಾಜಲನ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಲಕ್ಷ್ಮೀ ಮುಖವಾಡನ ಸ್ವಲ್ಪ ನಾವು ಟ್ಯಾವ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ನಾನಿಲ್ಲಿ ಬಳಸ್ತಾ ಇರೋದು ಗಂಗಾಜಲನೇ. ನೀವು ಬೇಕಿದ್ದರೆ ರೋಸ್ ವಾಟರ್ ತೊಗೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಡ್ರಾಪ್ಸ್ನ ಹಾಕಿಬಿಟ್ಟು ಫಸ್ಟ್ ಫೇಸನ್ನು ನೀವು ಕಂಪ್ಲೀಟಾಗಿ ಟ್ಯಾವ್ ಮಾಡ್ಕೊಂಬಿಡಿ. ಕಂಪ್ಲೀಟಾಗಿ ನೀರು ಮುಖ ಹೇಗೆ ತೊಳಿತೀವೋ ಅದೇ ಥರ ನೀವು ಲಕ್ಷ್ಮೀ ಮುಖವಾಡನ್ನು ನೀವು ರೆಡಿ ಮಾಡ್ಕೋಬೇಕು ಫಸ್ಟು. ಆಮೇಲೆ ಈ ಗಂಧದ ಪುಡಿ ಇದೆ ನೋಡಿ, ಕೈ ಬೆರಳಿಂದ ಕಂಪ್ಲೀಟಾಗಿ ಈ ರೀತಿ ಉದುರಿಸ್ಬೇಕು. ಏನು ತುಂಬ ಹೆವಿ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು ಮನೆಯಲ್ಲಿ. ಆ ಗಂಧದ ಪೌಡ್ರ್ ಆಲ್ರೆಡಿ ಸ್ಕಿನ್ ಟೈಪೇ ಇರುತ್ತೆ. ಇದೇನು ಹೆವಿಯಾಗಿ ತುಂಬ ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ, ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಎಲ್ಲಿ ತೇವಾಂಶ ಇಲ್ವೋ ಅಲ್ಲಿ ಸ್ವಲ್ಪ ಮತ್ತೆ ವಾಟರ್ನ ಅಪ್ಲೈ ಮಾಡಿಕೊಂಡು ಮತ್ತೆ ಕಂಪ್ಲೀಟಾಗಿ ಲಕ್ಷ್ಮೀ ಮುಖವಾಡಕ್ಕೆ ನೀವು ಹಾಕ್ಕೋಬೇಕು. ಆಮೇಲೆ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ಲೆಲ್ಲಿ ಸ್ಕಿನ್ ಥರ ಕಾಣಿಸ್ತಿದೆಯೋ ಅಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಆ ಪೌಡರ್ ಇದೆಯಲ್ಲ, ಅದು ನೀಟಾಗಿ ಮುಖವಾಡಕ್ಕೆ ಕುಂದಿರುತ್ತೆ. ಆ ಕಣ್ಣುಗಳಲ್ಲಿ ಅಲ್ಲಿ ಜಾಸ್ತಿ ಮಾಡೋದು ಬೇಡ, ಯಾಕಂದರೆ ಅಲ್ಲಿ ನಾವು ಮತ್ತೆ ಕಾಜಲ್ನ ಅಪ್ಲೈ ಮಾಡ್ತೀನಿ. ಹಂಗಾಗಿ ಮೇನ್ ಸ್ಕಿನ್ ಎಲ್ಲಿದೆಯೋ ಗಲ್ಲ ಮತ್ತು ಕೆಳಗಡೆ ಹಾಗೆ ತೊಡೆಯಲ್ಲಿ ಅಲ್ಲೆಲ್ಲ ಮತ್ತೆ ನೀರು ಹಾಕಿಬಿಟ್ಟು ಮತ್ತೆ ನಾನು ಪೌಡ್ರನ್ನ ಹಾಕಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಆಮೇಲೆ ಕೆಳಗಡೆ ಈ ರೀತಿ ಮಾಡಿದಾಗ ಬಿದ್ದುಬಿಡುತ್ತೆ ಅದು. ಸೊ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ನಾನು ಡಬ್ಬದಿಂದನೇ ಕವರ್ ಮಾಡಿದ್ದೀನಿ. ಆಮೇಲೆ ನಿಧಾನಕ್ಕೆ ನಾನು ಹೇಳಿದ್ನಲ್ಲ, ಮೇನ್ ಪಾಯಿಂಟ್ ಅಂದರೆ ಗಲ್ಲ, ಆಮೇಲೆ ಹಣೆ ಮೇಲೆ ಸ್ವಲ್ಪ ಈ ರೀತಿ ಕೈನ ಪ್ರೆಸ್ ಮಾಡಿ. ಸೊ ನಮಗೆ ಏನು ಅವಸರ ಇಲ್ವೋ ಆ ಒಂದು ಪಾಟ್ ಮಾತ್ರ ಕೈಯಿಂದ ಈ ರೀತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಹಿಂದಲೇ ಮತ್ತೆ ಎಲ್ಲ ಪೌಡ್ರನ್ನ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಅದು ಕುಂತ್ಕೊಳ್ಳೋವರೆಗೂ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಎಕ್ಸ್ಟ್ರಾ ನಮಗೆ ಎಲ್ಲೆಲ್ಲಿ ಏನೇನು ಕಾಜಲ್ ಅಥವಾ ಐಬ್ರೋಸ್ ಹಾಗೆ ಲಿಪ್ಟಿಕ್ಸ್ ಎಲ್ಲ ಇದೆಯಲ್ಲ, ಆಮೇಲೆ ಅದನ್ನು ನೀಟಾಗಿ ಗಂಧದ ಪೌಡ್ರನ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಪೌಡ್ರೆಲ್ಲ ಹಾಕಿದ ಮೇಲೆ ಸಡನ್ನಾಗಿ ನೀವು ಅಂದಾಗ ಎಲ್ಲನೂ ಉಚ್ಚಿ ಬರೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ನೋಡಿ, ನಿಧಾನಕ್ಕೆ ಒಂದೊಂದು ಡ್ರಾಪು ವಾಟರನ್ನು ನಿಧಾನಕ್ಕೆ ಸ್ಕಿನ್ ಮೇಲೆ ಜಸ್ಟ್ 1 ಡ್ರಾಪ್ ಮಾತ್ರ ಹಾಕಿ ಈ ರೀತಿ ಮತ್ತೆ ಒಂದು ಲೈನ್ ನೀವು ಟ್ಯಾವ್ ಮಾಡ್ಕೋಬೇಕಾಗತ್ತೆ. ಮುಖನ, ಹಣೆ ಭಾಗ, ಕಣ್ಣು ಎಲ್ಲೆಲ್ಲ ಒಂದೊಂದು ಡ್ರಾಪ್ ಬಿಟ್ಬಿಟ್ಟು ಈ ರೀತಿ ಆದಮೇಲೆ ಸ್ವಲ್ಪ ಹಸಿ ಇರಬೇಕಾದ್ರೇ ಇಲ್ಲಿ ಎಕ್ಸ್ಟ್ರಾ ಕಿವಿ ಹತ್ರ ಏನು ಗಂಧ ಇದೆಯೋ ಅದನ್ನು ಕೂಡ ಬ್ರಷ್ಲೆ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡಿ. ಸೊ ಸಪ್ರೇಟಾಗಿ ಒಂದು ಬಾಟ್ಲಲ್ಲಿ ಅಥವಾ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಸೊ ಎಕ್ಸ್ಟ್ರಾ ಗಂಧದ ಪೌಡ್ರೆಲ್ಲನೆಲ್ಲ ನೀಟಾಗಿ
ಕ್ಲೀನ್ ಮಾಡ್ಕೋಬೇಕು. ಸೊ ಬ್ರಷ್ ಅಥವಾ ಬಟ್ಟೆ ಸಹಾಯದಿಂದ ನಿಧಾನಕ್ಕೆ ತೊಗೊಳ್ಳಿ. ಇಲ್ಲೇನು ಕಣ್ಗಳಿದೆಯಲ್ಲ, ಈ ಕಣ್ಗಳಲ್ಲಿ ಎಕ್ಸ್ಟ್ರಾ ಇರುವಂಥದ್ದೆಲ್ಲ ನೀಟಾಗಿ ಆವಾಗ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕಣ್ಣನ್ನು ನೀಟಾಗಿ ನಾವು ಕಾಣಿಸ್ಕೊಂಡಂಗೆ ಎಕ್ಸ್ಟ್ರಾ ಇರುವಂಥ ಈ ಕಣ್ಣೇನು ಕವರ್ ಆಗೋವ್ರಿಗೆ ನಾವು ಪೌಡರ್ ಹಾಕಿದ್ದೀವಲ್ವ, ಇದನ್ನು ನೀಟಾಗಿ ಬ್ರಷ್ಲೆ ತೆಗೆದುಬಿಡಿ. ಎಲ್ಲಾದರೂ ನಿಮಗೆ ಮತ್ತೆ ವೈಟ್ ಥರ ನಿಮಗೆ ಮಕವಾಡ ಕಾಣಿಸ್ತಾ ಇದೆ ಅಂದರೆ ಆ ಪ್ಲೇಸಲ್ಲಿ ಮತ್ತೆ ಬ್ರಷ್ಲೆ ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನೀಗ ನೀಟಾಗಿ ಕಣ್ಣು ಅಥವಾ ಮೂಗು ಹಾಗೆ ಕಣ್ಣುಬ್ಬು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಈ ಗಂಧದ ಪೌಡ್ರನ್ನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂಥ ಹೆವಿ ಕೆಲಸ ಇಲ್ಲ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬೆಳಿಗ್ಗೆ ಮಾಡ್ತೀವಿ ಅಂದಾಗ ನೀವು ಸಂಜೆ ಟೈಮ್ನಲ್ಲಿ ಈ ರೀತಿ ಮಕವಾಡನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ನೀವು ಕೂಡ ನೀಟಾಗಿ ತಾಯಿನ ಅಲಂಕಾರ ಮಾಡ್ಕೋಬೋದು. ಸೊ ಮೇಯ್ನಾಗಿ ಕಣ್ಣಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಲಿಫ್ಟಿಕ್ ಹತ್ರನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಹಾಗೆ ಮತ್ತೆ ನಾವು ಏನಾದರೂ ಮತ್ತೆ ಹಾಕೋಕ್ಕೆ ಹೋದರೆ ಅಸಹ್ಯವಾಗಿ ಆಗಿಬಿಡುತ್ತೆ. ಸ್ವಲ್ಪ ಇದು ಡ್ರೈ ಆದಮೇಲೆ ಇಲ್ಲಿ ಮುಖವಾಡ ಮೇಲೆ ಎಕ್ಸ್ಟ್ರಾ ಗಂಧ ಏನಿದೆಯಲ್ಲ ಇದೆಲ್ಲ ಡ್ರೈ ಆಗಿರುತ್ತೆ. ಆರಾಮಾಗಿ ನೀವು ಬ್ರಷ್ಲಿ ಇದ್ರೆ ಅಂದಾಗ ಕ್ಲೀನಾಗಿ ನೀಟಾಗಿ ಒಂದು ಗಂಧದ ಪೌಡ್ರ್ ಅನ್ನೋದು ಬರುತ್ತೆ. ಸೊ ಕರೆಕ್ಟಾಗಿ ಪಾಯಿಂಟ್ಗಳನ್ನ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಲಾಸ್ಟಿಗೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಕಾಜಲ್ನ ಹಾಕ್ತೀನಿ. ಸೊ ಇದಕ್ಕೆ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಲಾಸ್ಟಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಒಂದು ಕಾಲು ಭಾಗ ಡ್ರೈ ಆಗಿದೆ. ಆಲ್ರೆಡಿ ಒಂದು ಕಡೆ ಕಾಜಲ್ ಅಪ್ಲೈ ಮಾಡಿದ್ದೀನಿ ನೋಡಿ. ಪೂರ್ತಿ ಡ್ರೈ ಆಗಿ ಬಿಡಬೇಡಿ. ಯಾಕಂತ ಕೇಳಿ, ಏನಾದರೂ ನಾವು ಬ್ರಷ್ ಹಾಕಿ ಕೆಲಸ ಮಾಡಬೇಕಾದಾಗ ಸ್ವಲ್ಪ ಸೈಡಲ್ಲಿ ಉದುರೋಗುವಂಥ ಚಾನ್ಸಸ್ ಇರುತ್ತಲ್ವ, ಅದು ಸ್ವಲ್ಪ ತೇವಾಂಶ ಇದ್ದರೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಬ್ರಷ್ಷಿಗೆ ಆ ಒಂದು ಪ್ಲೇಸನ್ನು ಕವರ್ ಮಾಡ್ಕೋಬೋದು. ಈಗ ನೋಡಿ ಈ ಕಡೆ ಕಾಜಲ್ನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಏನು ಐಬ್ರೋಸ್ ಇದೆಯಲ್ಲ ನಿಧಾನಕ್ಕೆ ಪೂರ್ತಿ ಅರ್ಜೆಂಟ್ ಇಲ್ಲದೇ ನಿಧಾನಕ್ಕೆ ಆ ಐಬ್ರೋಸ್ ಮೇಲೆ ಈ ರೀತಿ ಕಾಜಲ್ನ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣುಬ್ಬೇನಿದೆಯಲ್ಲ ಇದು ಈ ರೀತಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಕಣ್ಣುಬ್ಬಿದೆ, ಇಲ್ಲಿ ವೈಟ್ ಕಾಣಿಸ್ತಾ ಇದೆ. ಬಟ್ ಈ ಥರ ನಾವು ಸ್ವಲ್ಪ ತೇವಾಂಶ ಇದ್ದಾಗೆ ಮಾಡ್ಕೊಂಡಾಗ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ಅದು ಸ್ವಲ್ಪ ಡ್ರೈ ಆಗಲಿ, ಹಂಗೆ ಹಿಂದಲೇ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ವಾಟರ್ ಬಿದ್ದರೆ ಮತ್ತು ಅದು ಫುಲ್ಲು ಇದಾಗುವಂಥ ಚಾನ್ಸಸ್ ಇರುತ್ತೆ. ಹಂಗೆ ಇದನ್ನು ಸ್ವಲ್ಪ ನಿಧಾನಕ್ಕೆ ಬ್ರಷ್ಲೆ ಈ ಒಂದು ಗಂಧದ ಪ್ಯಾಕ್ ಏನಿದೆಯಲ್ಲ ಇದು ಸ್ವಲ್ಪ ಬ್ರಷ್ಲೆ ಅದನ್ನು ಆ ಒಂದು ಪ್ಲೇಸನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮತ್ತೆ ನೋಡಿ ಕೆಳಗಡೆ ಏನಿದೆಯಲ್ಲ ಐಬ್ರೋಸು ಕಣ್ಣುಬ್ಬೇನಿದೆ ಕೆಳಗಡೆ, ಇಲ್ಲಿ ಕೂಡ ನಾನು ಫಸ್ಟ್ ಕಣ್ಣು ಯಾವ ಥರ ಅಲಂಕಾರ ಇದೆಯೋ ಆ ರೀತಿ ಅಲಂಕಾರನ ಮಾಡ್ಕೋಬೇಕು. ಈ ಕಡೆ ಉಬ್ಬು ಮತ್ತು ಕೆಳಗಡೆ ಇರುವಂಥ ಇದಕ್ಕೆ ಹಾಕಿಬಿಟ್ಟು ಮಧ್ಯದಲ್ಲಿ ಏನು ಕಣ್ಣು ಇದೆಯೋ ಕಣ್ಣುಗುಡ್ಡೆ ಏನಿದೆಯೋ ಅಲ್ಲಿ ಸ್ವಲ್ಪ ನಮಗೆ ಕಣ್ಣು ಥರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೆಪ್ಪೆ ಇರುತ್ತಲ್ವ ಅಲ್ಲಿ ಸ್ವಲ್ಪ ಈ ರೀತಿ ಕಾಜಲ್ನ ನಿಧಾನಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಣ್ಣನ್ನೋದು ನೀವು ಅಲಂಕಾರನ ಮಾಡ್ಕೋಬೇಕು. ಸೊ 2 ಕಣ್ಣುಗಳಿಗೆ ನಾನು ಕಣ್ಣನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ನೋಡಿ ಇಲ್ಲಿ ಕೂಲ್ ಥರ ಕಾಣಿಸ್ತಾ ಇರುತ್ತೆ, ಇಲ್ಲಿ ಕೂಡ ನಾನು ಬ್ಲ್ಯಾಕ್ ಇರೋದ್ರ ಕಾಜಲ್ನ ಇಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಈ ರೀತಿ 2 ಕಣ್ಣುಗಳನ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಇಲ್ಲಿ ಕುಂಕುಮನ ಹಾಕಬೇಕಲ್ವ, ಇಲ್ಲಿ ಕೂಡ ನಾನು ಈ ಗಂಧದ ಏನಿದೆಯಲ್ಲ ಇದನ್ನೆಲ್ಲ ನೀಟಾಗಿ ಮತ್ತು ಡ್ರೈ ಬ್ರಷಿಂದ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಎಲ್ಲೆಲ್ಲಿ ನಾವು ಕುಂಕುಮ ಕಾಜಲ್ ಎಲ್ಲೆಲ್ಲಿ ಹಾಕಬೇಕಂತ ಇದೆಯೋ ಆ ಒಂದು ಪ್ಲೇಸನ್ನು ನಿಧಾನವಾಗಿ ಬ್ರಷ್ ಈ ರೀತಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಕುಂಕುಮನ ಹಾಕಬೇಕು. ಆಮೇಲೆ ಇಲ್ಲಿ ನೋಡಿ ಕಣ್ಣುಬ್ಬು ಏನಿದೆಯಲ್ಲ ಇಲ್ಲಿ ಕೂಡ ಗ್ಯಾಪ್ ಇದೆ. ಸೊ ಆವಾಗ ಸ್ವಲ್ಪ ನೀರನ್ನು ಅದ್ಕೊಂಡು ಸೊ ಆ ಒಂದು ಗಂಧದ ಪೌಡ್ರ್ ಏನಿದೆಯಲ್ಲ ಅದನ್ನು ನೀಟಾಗಿ ಈ ರೀತಿ ಕವರ್ ಮಾಡ್ಕೊಂಡು ಸ್ವಲ್ಪ ಬ್ರಷ್ ಇದ್ದರೆ ಸಾಕು, ಆರಾಮಾಗಿ ನೀವು ಈ ಒಂದು ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರನ ಮಾಡ್ಕೋಬೋದು. ಎಲ್ಲಿ ನಿಮಗೆ ಬೆಳ್ಳಿ ಮುಖವಾಡ ಬೆಳ್ಳಗೆ ಕಾಣಲಾರ್ದಂಗೆ ಕವರ್ ಮಾಡ್ಕೊಬಿಡಿ. ಸೊ ಮಧ್ಯಭಾಗದಲ್ಲಿ ಕುಂಕುಮನ ಹಾಕಬೇಕು. ಸೊ ಅಲ್ಲೇನಾದರೂ ಸ್ವಲ್ಪ ನಿಮಗೆ ಕುಂಕುಮ ಕೂಡಿಲ್ಲ ಅಂತಂದರೆ ಅಲ್ಲಿ ವಾಟರ್ ಇರೋದಿಲ್ಲ, ಸ್ವಲ್ಪ ನೀವು ನೀರು ಹಾಕಿಬಿಟ್ಟು ಈ ಥರ ಬರುತ್ತೆ. ಇದಂತೂ ಕಂಪ್ಲೀಟಾಗಿ ಇನ್ನೂ ಡ್ರೈ ಹಾಕಬೇಕು. ಡ್ರೈ ಆದಮೇಲೆ ಕಂಪ್ಲೀಟಾಗಿ ಫಿನಿಶಿಂಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಲಿಪ್ಸ್ಟಿಕ್ಕು ಕೂಡ ಹಾಕಬೇಕು ಇನ್ನು. ಸೊ ಅದನ್ನು ಹಾಕಿಬಿಟ್ಟು ಲಾಸ್ಟಲ್ಲಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಡ್ರೈ ಆದಮೇಲೆ ಅನ್ನೋದು ಲಾಸ್ಟಲ್ಲಿ ತೋರಿಸ್ತೀನಿ.
ಸೊ ಫೈನಲ್ ಆಗಿ ಕಂಪ್ಲೀಟ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಜ್ಯುವೆಲ್ರಿ ಹಾಕೋದು ನಾನೇನು ವಿಡಿಯೋ ಮಾಡಿಲ್ಲ, ಜಸ್ಟ್ ಒಂದು ಜ್ಯುವೆಲ್ರಿನ ಹಾಕಿದ್ದೀನಿ. ಇದು ನಾನು ಬೀಡ್ಸ್ ತರಿಸಿದ್ದೆ, ಅದನ್ನು ಸ್ವಲ್ಪ ಹಿಟ್ಟನ್ನು ಇದು ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ. ನೀವೇನಾದರೂ ಅಲಂಕಾರ ಮಾಡಿದ್ರೆ ಗಮ್ ಸಿಗುತ್ತೆ, ಆ ಗಮ್ಲೆ ನೀವು ಜ್ಯುವೆಲ್ರಿ ನಿಮಗೆ ಯಾವ ಥರ ಜ್ಯುವೆಲ್ರಿ ಬೇಕೋ ನೋಡಿಕೊಂಡು ಟಚ್ ಮಾಡ್ಕೊಳ್ಳಿ. ನಾನು ಬಂದು ನನ್ನ ಹತ್ರ ಇರುವಂಥ ಐಟಮ್ಸ್ ಅಂದರೆ ನನ್ನ ಹತ್ರ ಇರುವಂಥ ಜ್ಯುವೆಲ್ರಿನೇ ಹಾಕಿಬಿಟ್ಟು ತಾಯಿಗೆ ಅಲಂಕಾರ ಅನ್ನೋದು ಮಾಡಿ ತೋರಿಸಿದ್ದೀನಿ. ನಾವು ಲಿಂಗಾಯತರು, ತಾಯಿಗೆ ಈ ಬೂತಿ ಇರಲೇಬೇಕು, ನಾವು ಹೇಗೆ ಡೈಲಿ ಈ ಬೂತಿ ಹಚ್ತೀನೋ ಹಾಗೆ ಲಕ್ಷ್ಮಿಗೂ ಕೂಡ ನಾನು ಈ ಬೂತಿನ ಹಚ್ಚಿದ್ದೀನಿ. ಅದ್ರದ್ದು ಕೂಡ ನಾನೇನು ವಿಡಿಯೋ ಮಾಡಿ ತೋರಿಸಿಲ್ಲ. ಎಲ್ಲರೂ ನಾಮ ಹಾಕ್ತಾರೆ, ಬಟ್ ನಾವು 3 ಬೊಟ್ಟು ಈ ಬಿತ್ತಿ ಹಾಕೋದು ಜಾಸ್ತಿ. ಹಂಗಾಗಿ ನಾನು ಇವತ್ತು 3 ಬೊಟ್ಟು ಈ ಬಿತ್ತಿ ಕೂಡ ನಾನು ಹಚ್ಚಿದ್ದೀನಿ. ನೋಡ್ಬೋದು ನೀವು ಡ್ರೈ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ಪುಟ್ಟ ಲಕ್ಷ್ಮಿ ಅಲಂಕಾರ ಕೂಡ ಅಂಥ ಹೆವಿ ಇರಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಬಟ್ ಅವತ್ತು ತೋರಿಸೋದಕ್ಕೆ ಇವಾಗ ಏನು ಚೇಂಜಸ್ ಮಾಡಿದ್ದೀನಿ ಅಂತ ನೀವು ಗೆಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಐಬ್ರೋಸ್ ಮಾಡಿದ್ದೆ ನಾನು ಫಸ್ಟ್, ನೀವು ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ. ಆಮೇಲೆ ಸ್ವಲ್ಪ ವೈಟ್ನೆಸ್ ಜಾಸ್ತಿ ಕಾಣೋದ್ರಿಂದ ಆ ಐಬ್ರೋಸ್ ಮೇಲೆ ಮತ್ತೆ ನಾನು ಗಂಧದ ಪುಡಿನ ಹಾಕ್ಬಿಟ್ಟು ಆ ಐಬ್ರೋನ ಕವರ್ ಮಾಡಿ ಮತ್ತೆ ಒಂದು ಸತಿ ಡಬಲಲ್ಲಿ ಕೌಂಟ್ ಮಾಡಿದ್ದೀನಿ. ಫಿನಿಶಿಂಗ್ ಬಂದು ನೋಡಿ ಈ ಥರ ಬಂದಿದೆ. ಜಾಸ್ತಿ ಹೆವಿಯಾಗಿ ಖರ್ಚು ಮಾಡದೆ ಒಂದಿನಕ್ಕೆ ಈ ಥರ ಎಲ್ಲ ಮನೇಲೇ ಸಿಗುವಂಥ ಗಂಧದ ಪುಡಿ ಇಲ್ಲೇ ನೀವು ತಾಯಿ ಅಲಂಕಾರನ ಮಾಡ್ಕೋಬೋದು. ಸೊ ಇತ್ತೀಚೆಗೆ ಮೀಶೋದಲ್ಲಿ ಇದು ಅವೈಲಬಲ್ ಇದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳೋದಾದರೆ ಈ ಡೋನಟ್ಸ್ ಇದು ಬ್ಯಾಕ್ ಸೈಡಲ್ಲಿ ಬರುತ್ತೆ. ಸೊ ಈ ಥರ ಬಂದಿತ್ತು ಪ್ಲೇನ್ ಆಗಿ. ನನ್ನ ಹತ್ರ ಈ ಥರ ಜ್ಯುವೆಲ್ರಿ ಇರೋದ್ರಿಂದ ಮತ್ತು ಗಮ್ ಹಾಕಿಬಿಟ್ಟು ಈ ರೀತಿ ಎಕ್ಸ್ಟ್ರಾ ನಾನು ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ. ಈ ಥರ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಉಪಯೋಗ ಆದಂಥ ವಸ್ತು ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬ ಹುಡುಕ್ತಾ ಇದ್ದೆ, ಸೊ ಫೈನಲ್ ಆಗಿ ಮೀಶೋದಲ್ಲಿ ಸಿಕ್ತು. ಸೊ ಈ ಪುಟ್ಟ ಮುಖವಾಡನ ಈ ಒಂದು ಡೋನಟ್ಸ್ ರಿಂಗ್ಸ್ ಏನಿದೆಯಲ್ಲ ಇದ್ರ ಮೇಲೆ ಇಟ್ಟಾಗ ಬಿಗ್ ಸೈಜಲ್ಲಿ ಈ ಲಕ್ಷ್ಮೀ ಮುಖವಾಡ ಅನ್ನೋದು ಕಾಣಿಸುತ್ತೆ. ಈ ಕಡೆ ಲಕ್ಷ್ಮೀ ಮುಖವಾಡ ಬ್ಯಾಕ್ ಸೈಡಲ್ಲಿ ಈ ಥರ ರಿಂಗ್ಸ್ ಏನಿದೆಯಲ್ಲ ಇದರಲ್ಲಿ ಥ್ರೆಡ್ಡನ್ನು ಹಾಕಿಬಿಟ್ಟು ಸ್ವಲ್ಪ ಸೂಜಿ ಸಹಾಯದಿಂದ ಬ್ಯಾಕ್ ಸೈಡಲ್ಲಿ ಎಳ್ಕೊಂಡು ಕಟ್ಕೊಂಡ್ಬಿಟ್ರೆ ಸೊ ಚಿಕ್ಕದಾದ ಮುಖವಾಡ ದೊಡ್ಡದಾಗಿ ರೆಡಿ ಆಗುತ್ತೆ. ಆರಾಮಾಗಿ ನೀವು ಒಂದು ತೆಂಬಿಗೆ ಮೇಲೆ ಅಥವಾ ದೊಡ್ಡದಾಗಿ ಮಾಡ್ತಿರೋ ಚಿಕ್ಕದಾಗಿ ಮಾಡ್ತಿರೋ ಅದು ನಿಮ್ಮ ಆಪ್ಷನಲ್ಲು. ಸೊ ನೀವು ಆ ಥರ ಸೆಟ್ ಮಾಡ್ಕೊಬೋದು ಇದನ್ನು ತಂದುಬಿಟ್ಟು. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಲಕ್ಷ್ಮೀ ಮುಖವಾಡದ ಅಲಂಕಾರ. ಇಷ್ಟ ಆಗಿದ್ದರೆ ಅಥವಾ ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲೇ ಇರುವಂಥ ಗಂಧದ ಪುಡಿಯಿಂದ ನೀವು ಲಕ್ಷ್ಮೀ ಮುಖವಾಡ ಅಲಂಕಾರನ ಮಾಡ್ಕೋಬೋದು. ಇನ್ನೂ ಎಕ್ಸ್ಟ್ರಾ ಜ್ಯುವೆಲ್ರಿ ಹಾಕ್ಕೊಂಡು ಇನ್ನೂ ಹೆವಿಯಾಗಿ ಕೂಡ ನೀವು ಬೇಕಿದ್ರೆ ಮಾಡ್ಕೋಬೋದು. ಬಟ್ ನಾನು ತೋರ್ಸೋಕ್ಕೋಸ್ಕರ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇರುವಂಥ ಕೆಲವೊಂದು ವಸ್ತುಗಳಿಂದ ಮಾಡಿ ತೋರಿಸಿದ್ದೀನಿ. ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೀವು ಹೇಳಬೇಕು ಯಾವ ಥರ ಬಂದಿದೆ ಈ ಒಂದು ಲಕ್ಷ್ಮೀ ಮುಖವಾಡ ಅನ್ನೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ತುಂಬ ದಿನ ಇದೆ, ಆದರೂ ಕೂಡ ಮುಂಚಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ನಾನು ವರಮಹಾಲಕ್ಷ್ಮಿ ಈ ವರ್ಷ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತೀನಿ. ಇನ್ನೂ ಸ್ವಲ್ಪ ಅಲಂಕಾರ ಕೂಡ ಮಾಡಿಬಿಟ್ಟು ಫೋಸ್ಟು ಬೇಕಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.